Hello, Namaskara. Good evening, everyone. Basically, this is the latest update on Bangalore Second Airport. As of today, still the puzzle continues. ಇನ್ನ ಹೋಗ್ತಾನೆ ಇದೆ puzzle. ಎಲ್ಲಿಂದ ಬರ್ತಾ ಗೊತ್ತಿಲ್ಲ ಫೈನಲ್ ಆಗಿ. But lot of reports keeps coming ಅಲ್ಲ. ಸೊ ಒಂದ್ ಮೇನ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಬಂದ್ಬಿಟ್ಟು ಈ 3 ಸೈಟ್ಸ್ ಫೈನಲ್ ಆಗಿ ಶಾರ್ಟ್ ಲಿಸ್ಟ್ ಮಾಡಿದನ್ನ ಸರ್ವೆ ಮಾಡಿದ್ದಾರೆ ಆಲ್ಮೋಸ್ಟ್. ಬಟ್ ಇನ್ನ ನಡೀತಾ ಇದೆ ಆಸ್ ಆಫ್ ಟುಡೇ. ಇನ್ಫ್ಯಾಕ್ಟ್ ಟುಡೇ ಹೋಗಿದ್ದೆ ನಾನು ಕೆಲವು ಜಾಗಕ್ಕೆ, ಸೋಮನಹಳ್ಳಿ, ಆಮೇಲೆ ಹಾರೋಹಳ್ಳಿ, ಚೂಡಹಳ್ಳಿ ಇಲ್ಲೆಲ್ಲ ಹೋಗಿದ್ದೆ ಇವತ್ತು. ಅಲ್ಲಿ ವಿಲೇಜಸ್ ಮಾತಾಡಿದಾಗ ಹೇಳ್ತಾ ಇದ್ರು ಇನ್ನ ಲಾಸ್ಟ್ ವೀಕ್ ಅಲ್ಲೂ ಹೆಲಿಕಾಪ್ಟರ್ ಅಲ್ಲಿ ಕೆಲವು ಸರ್ವೆ ನಡೀತಾ ಇದಂತೆ. ಸೊ ವಿಚ್ ಮೀನ್ಸ್ ಸ್ಟಿಲ್ ಸಮ್ ಫೈನಲ್ ಪಾರ್ಟ್ ಆಫ್ ದ ಸರ್ವೆ ಸ್ಟಿಲ್ ಗೋಯಿಂಗ್ ಆನ್. ಆ ಆ ವಿಡಿಯೋದಲ್ಲಿ ನೀವು ಕೆಲವು ನೋಡ್ತೀರಾ ಅವ್ರು ಮಾತಾಡಿದ್ದು, ಅವ್ರು ಏನ್ ಹೇಳ್ತಾರೆ ಅಂದ್ಬಿಟ್ಟು. ಅದನ್ನ ನೋಡಿ ಎಂಡ್ ಅಲ್ಲಿ ಹಾಕಿದೀನಿ ನಾನು ವಿಡಿಯೋನ. ಓಕೆ. ಸೊ ಆಸ್ ಆಫ್ ಟುಡೇ ಈ 3 ಸೈಟ್ ಅಲ್ಲೂ ಎಲ್ಲಿ ಬರ್ತಾ ಇದೆ ಗೊತ್ತಿಲ್ಲ. ಬಟ್ ಆದ್ರೆ ವೇರಿಯಸ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ ಮಿನಿಸ್ಟರ್ಗಳಿಂದಾನು, ಆಮೇಲೆ ಪ್ರೆಸ್ ಅಲ್ಲಿ. ಓಕೆ. ಸೊ ಲೆಟ್ಸ್ ಸಿ ದ ಅಪ್ಡೇಟ್ಸ್. ಸೊ ಈ 3 ಜಾಗ ಕುಣಿಗಲ್, ಸೋಲೂರ್ ಹತ್ರ, ಚೂಡಹಳ್ಳಿ ಆಫ್ ಕನಕಪುರ ರೋಡ್ ಅಂಡ್ ಸೋಮನಹಳ್ಳಿ ಅಂಡ್ ಕನಕಪುರ ರೋಡ್. ಓಕೆ. ಸೊ ಕಾಂಪಿಟೇಷನ್ ಇದೆ, ಸೌತ್ ಬೆಂಗಳೂರು ಬರುತ್ತಾ, ನಾರ್ತ್ ಬೆಂಗಳೂರು ಬರುತ್ತಾ ಅಂತ. ಸೊ ವಿ ಹ್ಯಾಡ್ ಲಾಟ್ ಆಫ್ ಒಪಿನಿಯನ್ಸ್ ಆಲ್ಸೋ ಅಲ್ವಾ. ನಮ್ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ಎಲ್ಲರೂ ಕೆಲವರು ಕನಕಪುರ ಬೇಕು ಅಂದ್ರು, ಕೆಲವರು ಬಂದ್ಬಿಟ್ಟು ಸೋಲೂರ್ ಕಡೆ ಇದ್ರೆ, ಕುಣಿಗಲ್ ಸೈಡ್ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ರು. ಸೊ ಅದು ಬೇಸ್ಡ್ ಆನ್ ದೇರ್ ನೀಡ್ಸ್ ಅಂಡ್ ರಿಕ್ವೈರ್ಮೆಂಟ್ಸ್ ನಮ್ಗೆ ಗೊತ್ತೇ ಇದೆ ಎಲ್ಲಿ ಬರುತ್ತೆ ಅಂತ. ಬಟ್ ಫೈನಲಿ ನಾ ಹೇಳ್ದಂಗೆ ಎಲ್ಲಾ ಫ್ಯಾಕ್ಟ್ರು ಕರೆಕ್ಟ್ ಆಗಿ ವರ್ಕೌಟ್ ಆಗಬೇಕು. ಪ್ಲಸ್ ಟೆಕ್ನಿಕಲಿ ಇಟ್ ಶುಡ್ ಬಿ ಫಸ್ಟ್ ಆಫ್ ಆಲ್ ಏರ್ಪೋರ್ಟ್ ಫೀಸಿಬಲ್ ಆಗಿರ್ಬೇಕು. ಎರಡನೇದು ಕಮರ್ಷಿಯಲ್ ಆಲ್ಸೋ ಇಟ್ ಶುಡ್ ಬಿ ಫೀಸಿಬಲ್. ಅಂದ್ರೆ ನಾಳೆ ಪ್ರಾಫಿಟ್ ಆಗಿರ್ಬೇಕು, ಏರ್ಪೋರ್ಟ್ ಲಾಸ್ ಅಲ್ಲಿ ಓಡಕ್ಕಾಗಲ್ಲ ಅಲ್ವಾ. ಸೊ ಅದರಿಂದ ಅದನ್ನು ವಯಬಲ್ ಆಗಿದ್ರೇನೆ ಅಲ್ಲಿ ಆ ಜಾಗದಲ್ಲಿ ಆ ಪರ್ಟಿಕ್ಯುಲರ್ ಏರ್ಪೋರ್ಟ್ ಬರಕ್ಕೆ ಸಾಧ್ಯ ಆಯ್ತಲ್ಲ. ಸೊ ಈ 3 ಜಾಗದಲ್ಲಿ ಎಲ್ಲಿ ಬರುತ್ತೆ ನೋಡೋಣ. ಏನ್ ಫ್ಯಾಕ್ಟರ್ಸ್ಗಳು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆ. ಸೊ ಫಸ್ಟ್ ಅವೈಲಬಲ್ ಇನ್ಫಾರ್ಮೇಶನ್ ಫ್ರಮ್ ದ ರಿಪೋರ್ಟ್ ಅಲ್ಲಿ ಏನಂದ್ರೆ, ಇನ್ನ ಫೈನಲ್ ಪಬ್ಲಿಕ್ ಡೊಮೈನ್ ಎಲ್ಲ ಬಂದಿಲ್ಲ. ಬಟ್ ತಿಳಿದಂಗೆ ಇವಾಗ ಅವ್ರು ಹೇಳಿರೋದು ಕನಕಪುರ ಕಡೆ ಟೆರೈನ್ ಪ್ರಾಬ್ಲಮ್ ಇದೆ ಅಂತ. ಯಾಕಂದ್ರೆ ಅಲ್ಲೆಲ್ಲ ಸಿಕ್ಕಾಬಿಟ್ಟೆ ಹಿಲ್ಸ್ ಇದೆ. ಅದ್ ನನ್ಗೆ ಗೊತ್ತಿದೆ, ಯಾಕಂದ್ರೆ ನಾವು ಟ್ರೆಕ್ ಮಾಡ್ತಾ ಇರ್ತೀವಿ ಲಿಟ್ರಲಿ ಎವ್ರಿ ವೀಕ್. ಸೊ ನಾವು ಮುಕ್ಕಾಲ್ ಭಾಗ ಕನಕಪುರ ಸೈಡ್ ಹೋಗೋದು, ಯಾಕಂದ್ರೆ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಹಿಲ್ಸ್ ಇದೆ ಅನ್ಬಿಟ್ಟು. ಸೊ ಆದ್ರಿಂದ ಕನಕಪುರ ಸೈಡ್ ಕೊಟ್ಟಿರೋ ರಿಪೋರ್ಟ್ಸ್ ಕರೆಕ್ಟ್ ಆಗಿ ಇದೆ. ಅಂದ್ರೆ ಏನಂದ್ರೆ ಸಿಕ್ಕಾಬಿಟ್ಟೆ ಟೆರೈನ್ಸ್ ಪ್ರಾಬ್ಲಮ್ ಇದೆ. ಇದನ್ನ ಮಾಡ್ಬೇಕಾದ್ರೆ ಎಕ್ಸ್ಟೆನ್ಸಿವ್ ಲೆವೆಲಿಂಗ್ ಮಾಡ್ಬೇಕಾಗುತ್ತೆ, ವಿಚ್ ಮೀನ್ಸ್ ಇಟ್ ವಿಲ್ ಬಿ ಕಾಸ್ಟ್ಲಿ, ರೈಟ್, ಎಕನಾಮಿಕಲಿ ನಾಟ್ ವಯಬಲ್ ಅಂತ. ಬಟ್ ಅದೇ ಮಾಡ್ಲೇಬೇಕು ಅಂದ್ರೆ ಮಾಡ್ಲೇಬೇಕಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕ್ಯಾನ್ ಬಿ ಎನ್ವಿರಾನ್ಮೆಂಟಲಿ ಡ್ಯಾಮೇಜಿಂಗ್ ಆಸ್ ವೆಲ್. ನಂಬರ್ 2 ಏನಾಗುತ್ತೆ ಅಂದ್ರೆ, ಬನರಘಟ್ಟ ನ್ಯಾಷನಲ್ ಪಾರ್ಕ್ ಪಕ್ಕನೇ ಇದೆ, ವಿಚ್ ಇಸ್ ಎಕೋ ಸೆನ್ಸಿಟಿವ್ ಆಯ್ತಲ್ಲ. ಸೊ ಅದರಿಂದ ಡಿಸ್ಟರ್ಬ್ ಮಾಡಕ್ಕೂ ಆಗಲ್ಲ. ಅಕಸ್ಮಾತ್ ಏನೋ ಏರ್ಪೋರ್ಟ್ ಬಂದ್ ಅಲ್ಲೇನೋ ಡಿಸ್ಟರ್ಬ್ ಆಯ್ತಂದ್ರೆ ಇಟ್ಸ್ ಕ್ಯಾನ್ ಕ್ರಿಯೇಟ್ ಲಾಟ್ ಆಫ್ ಎಕಾಲಜಿಕಲ್ ಇಶ್ಯೂಸ್ ಆಸ್ ವೆಲ್, ಪ್ರಾಬ್ಲಮ್ಸ್, ಎಕೋ ರಿಲೇಟೆಡ್ ಇಶ್ಯೂಸ್. ಸೊ ಆ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಇದು ನೆಗೆಟಿವ್ ಫ್ರಮ್ ಕನಕಪುರ ಸೈಡ್ ಆಯ್ತಲ್ಲ. ಸೊ ಬಟ್ ಲ್ಯಾಂಡ್ ವೈಸ್ ಆಲ್ಸೋ ದೇರ್ ಆರ್ ಸಮ್ ಡಿಫರೆನ್ಸಸ್. ಲ್ಯಾಂಡ್ ಫಾರ್ ಎಕ್ಸಾಂಪಲ್ ಇಲ್ಲಿ ಕಡಿಮೆ ಇದೆ, 4800 acres, 4530 acres ಕಂಪೇರ್ಡ್ ಟು ಕುಣಿಗಲ್. ಇನ್ನೊಂದು ಕೇಳಿ ಬಂದಿದ್ದೇನೆಂದ್ರೆ, ಗವರ್ಮೆಂಟ್ ಲ್ಯಾಂಡ್ ಕನಕಪುರ ಕಡೆಗೆ ಕಡಿಮೆ ಇದೆ ಆಯ್ತಲ್ಲ. ವೆರಾಸ್ ಕಂಪೇರ್ಡ್ ಟು ಕುಣಿಗಲ್ ರೋಡ್ ಸೈಡ್ ಅಲ್ಲಿ ನಾನು ಮಾತಾಡಿದಂಗೆ ಲಾಸ್ಟ್ ವಿಡಿಯೋಲಿ ಒಂದು ಇಂಟರ್ವ್ಯೂ ಮಾಡಿ ಹಾಕಿದ್ದು ಒಬ್ರು ಲೋಕಲ್ ಹತ್ರ, ಅವ್ರು ಹೆಂಗೆ ಹೇಳಿದ್ರು, ಆದ್ರೆ ಗವರ್ಮೆಂಟ್ ಲ್ಯಾಂಡ್ ಸಿಕ್ಕಾಬಟ್ಟ ಇದೆ ಕುಣಿಗಲ್ ಸೈಡ್. ಸೊ ಅದರಿಂದ ಅಕ್ವಿಸಿಷನ್ ಇಶ್ಯೂಸ್ ನೋ ಪ್ರಾಬ್ಲಮ್. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಇವತ್ತು ನಾನು ಹೋಗಿ ಈ ಕಡೆ ಕನಕಪುರ ಸೈಡ್ ಅಲ್ಲಿ ಮಾತಾಡಿದಾಗ, ಕೆಲವು ವಿಲೇಜಸ್ ಅಲ್ಲಿ ಮಾತಾಡಿದಾಗ, ಅವೇನ್ ಸಿಕ್ಕಾಪಟ್ಟೆ ವಿಲೇಜಸ್ ಬರ್ತಾ ಇದೆ ಆ ದಾರಿಯಲ್ಲಿ, ಎಲ್ಲಾ ದಾರಿಯಲ್ಲೂ ಆಯ್ತಲ್ಲ. ಸೊ ಅದರಿಂದ ಅಕ್ವಿಸಿಷನ್ ಗೆ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಅಲ್ಲೆಲ್ಲ ಇರೋರೆಲ್ಲ ಬಂದ್ಬಿಟ್ಟು ತುಂಬಾ ಜನರೇಷನ್ಸ್ ಇಂದ ಇದ್ದಾರೆ. ಅದರಿಂದ ಅವ್ರು ಮಾತಾಡೋಗ್ಲೇ ಗೊತ್ತಾಯ್ತದೆ, ದೇ ಆರ್ ಆಲ್ ಆಂಗ್ರಿ ಆಕ್ಚುಲ್ ಆಗಿ. ಅವ್ರು ಹೇಳ್ತಾರೆ ಏನೇ ಬಂದು ನಾವು ಲ್ಯಾಂಡ್ ನ ಕೊಡಲ್ಲ ಅಂತ ಮಾತು ಬರ್ತಾ ಇತ್ತು ಆಯ್ತಲ್ಲ. ಸೊ ಸಮ್ ಪಾರ್ಟ್ ಆಫ್ ಇಟ್ ನೀವು ವಿಡಿಯೋ ನೋಡ್ತೀರಾ. ಬಟ್ ಐ ಥಿಂಕ್ ದೇ ಕುಡ್ ಬಿ ಅಕ್ವಿಸಿಷನ್ ಇಶ್ಯೂಸ್ ಅಂತ. ಓಕೆ. ಯಾ. ಸೊ ಕಂಪೇರ್ಡ್ ಟು ದಟ್ ಕುಣಿಗಲ್ ಸೈಡ್ ಅಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಗವರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ಪ್ರಾಬ್ಲಮ್ ಇರಲ್ಲ ಅಂತ. ದೆನ್ ಅಫ್ಕೋರ್ಸ್ 2033 ಏರ್ಪೋರ್ಟ್ ವರ್ಕೌಟ್ ಆಗೋದು, ಅದಕ್ಕೆ ಮುಂಚೆ ವರ್ಕೌಟ್ ಮಾಡಕ್ಕಾಗಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಅದನ್ನ ನೆಕ್ಸ್ಟ್ ಸ್ಲೈಡ್ ಹೇಳ್ತೀನಿ. ಓಕೆ. ಸೊ ನೆಲಮಂಗಲ ಸೈಡ್ ಅಲ್ಲೂ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಇಟ್ ಇಸ್ ರಿಲೇಟಿವ್ ಲೆಸ್ ಕಂಪೇರ್ಡ್ ಟು ಕನಕಪುರ ಸೈಡ್. ಯಾಕಂದ್ರೆ ಒಂದ್ 2 ಕಡೆ ಮಾತ್ರ ಅಲ್ಲಿ ಗುಡ್ಡೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅದರ್ವೈಸ್ ಟಿಪಿಕಲಿ ಲಾಟ್ ಆಫ್ ಲ್ಯಾಂಡ್ ಅವೈಲಬಿಲಿಟಿ ಇದೆ, ಪ್ರಾಬ್ಲಮ್ ಏನಿಲ್ಲ. 5200 acres ಇದೆ ಕಂಪೇರ್ಡ್ ಟು ವಾಟ್ ಇಸ್ ಅವೈಲಬಲ್ ಇನ್ Kanakpura side. Okay. So plus of course in terms of connectivity and all those things, Kunigal side also has a better connectivity because of the the Magadi road side connectivity, and it can connect to Tumkur, and then Tumkur of course has got a smart city tag, and a lot of developments are happening in Tumkur side. Plus also Davaspet side we have industrial area as well as the Queen City which is coming up, right? So obviously once the Queen City is fully operational, ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಎಲ್ಲ ಇಂಡಸ್ಟ್ರೀಸ್ ಬರುತ್ತೆ. ಇಟ್ಸ್ ನಾಲೆಜ್ ವೆಲ್ನೆಸ್ ಇಂಡಸ್ಟ್ರಿ ಇನೋವೇಷನ್ ಸಿಟಿ ಅಲ್ವಾ. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಲಾಟ್ ಆಫ್ IT ಕಂಪನೀಸ್ ಎಲ್ಲ ಬರುವಾಗ ಏರ್ಪೋರ್ಟ್ ಇನ್ನೊಂದು ಬೇಕಾಗುತ್ತೆ ಡೆಫಿನೆಟ್ ಆಗಿ. ಸೊ ಅಲ್ಲಿ ಅದು ಒಂದು ಎಡ್ಜ್ ಇರಬಹುದು ಅಂತ ನಾನು ಫಸ್ಟ್ ವಿಡಿಯೋದಿಂದಾನೇ ನಿಮ್ಗೆ ಹೇಳ್ತಾ ಇದ್ದೀನಿ.
But I am from South Bangalore, so I would prefer definitely an airport close to South Bangalore. But looking at what all feasibilities, I still feel Kunigal has its nose in the front compared to Kanpura side. Okay, but I might be wrong. Let's see what happens finally. ಓಕೆ ನಾವು ಇವತ್ತು ನಾನು ವಿಸಿಟ್ ಮಾಡಿದಾಗ ಒಂದೇನಂದ್ರೆ ಜನರಲ್ ಏನಾಗುತ್ತೆ ಅಂದ್ರೆ ಇವಾಗ ಕನಕಪುರ ಸೈಡ್ ಬಂದಾಗ ಏನಾಗುತ್ತೆ ಅಂದ್ರೆ 2 ಏರ್ಪೋರ್ಟ್ ಪಕ್ಕ ಬಂದ್ಬಿಡುತ್ತೆ. ಹೊಸೂರು ಏರ್ಪೋರ್ಟ್ ಪಕ್ಕನೇ ಇದೆ, ಇದು ಬಂದ್ರೆ ಇದು 2 ಅಂಗಡಿ ಪಕ್ಕ ಇದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾರಿಗೂ ವ್ಯಾಪಾರ ಸರಿಯಾಗಲ್ಲ, ಆಯ್ತಲ್ಲ. ಸೊ ಇದು ಕಮರ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ. ಸೊ ವೆಂಡರ್ ಹೂಸ್ ಗೋಡ್ ಮ್ಯಾನೇಜ್ ಆಲ್ಸೋ ವಿಲ್ ಬಿ ಲುಕಿಂಗ್ ಅಟ್ ದಿಸ್ ಒನ್ ಅಲ್ವಾ, ಅವ್ನು ಕಮರ್ಷಿಯಲಿ ಪ್ರಾಫಿಟ್ ಆಗಬೇಕು, ವಯಬಲ್ ಆಗಿರ್ಬೇಕು. ಸೊ ಇದರಿಂದ ಅಲ್ಲೋದು ಅದೊಂದು ಫ್ಯಾಕ್ಟರ್ ಆಗುತ್ತೆ, ಯಾಕಂದ್ರೆ 2 ಪಕ್ಕ ಇದೆ, ಆಲ್ಮೋಸ್ಟ್ ಪಕ್ಕ ಇದೆ, ಅದರಿಂದ ಇಟ್ ಕ್ಯಾನ್ ಬಿ ಅನ್ ಇಶ್ಯೂ ಅಂತ. ದೆನ್ ಕನಕಪುರ ಸೈಡ್ ಅಲ್ಲಿ ಚಾಲೆಂಜಿಂಗ್ ಇದೆ, ತುಂಬಾ ಹಿಲ್ಸ್ ಇದೆ, ಸೊ ಅದನ್ನ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ. Then also it's closer to Ramnagar Bedadi, which is good, but then this area was already surveyed during the first airport. ಅಲ್ಲಿಂದ ನೆಗೆಟಿವ್ ಆಯ್ತದು, ಅದರಿಂದಾನೇ ಅದು ನಾರ್ತ್ ಬ್ಯಾಂಗ್ಳೂರ್ ಹೋಯ್ತದು, ಅದರಿಂದ ಅದೇ ಸೇಮ್ ಫ್ಯಾಕ್ಟರ್ ಬರುತ್ತೆ ಇಲ್ಲೂ. ತುಮಕೂರು ಕಡೆ ಸ್ಮಾರ್ಟ್ ಸಿಟಿ, ಆಮೇಲೆ ಕ್ವಿನ್ ಸಿಟಿ, ದಾಬಾಸ್ಪೇಟ್ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಬಂದಿದ್ಮೇಲೆ ಆಮೇಲೆ ಗ್ರೀನ್ ಲೈನ್ ಮಧವರ ಎಕ್ಸ್ಟೆಂಡ್ ಆಗ್ಬೋದು. ಸೊ ಇದೆಲ್ಲ ಹೇಳಿದ್ರೆ ಆಮೇಲೆ ಇದು ಸಬರ್ಬನ್ ರೈಲ್ ಲೈನ್ ಇದೆ. ಸೊ ಇದರಿಂದ ಅಲ್ಲಿ ಸ್ವಲ್ಪ ಎಡ್ಜ್ ಇದೆ ಅಂತ ನನ್ನ ಅಭಿಪ್ರಾಯ. ಬಟ್ ಅದು ನನ್ನ ಅಭಿಪ್ರಾಯ, ಬಟ್ ಇಟ್ ಕುಡ್ ಬಿ ಡಿಫರೆಂಟ್ ಫಾರ್ ಡಿಫರೆಂಟ್ ಪೀಪಲ್. ಓಕೆ, ಸೊ ಲೆಟ್ಸ್ ನಾಟ್ ಹ್ಯಾವ್ think too much of that. We'll see what happens finally. And last but not the least, land acquisition Kunigal side seems to be less compared to Kanpura side. ಯಾಕಂದ್ರೆ Kanpura side villages ಸಿಕ್ಕಾಪಟ್ಟೆ, but whereas Kunigal side ಅಷ್ಟಿಲ್ಲ, ಅಲ್ಲಿ ಗವರ್ಮೆಂಟ್ ಲ್ಯಾಂಡ್ ಸಿಕ್ಕಾಪಟ್ಟೆ. ಅದರಿಂದ that could be a very big factor to get land. Huge parcel of land ಬೇಕಾಗುತ್ತೆ ಅಲ್ವಾ. ಸೊ ಅಟ್ ಲೀಸ್ಟ್ 5,000 acres ಬೇಕಾಗುತ್ತೆ ಒಂದು ಏರ್ಪೋರ್ಟ್ ಮಾಡ್ಬೇಕು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಬೇಕಾದ್ರೆ, ಆಯ್ತಲ್ಲ. ಸೊ ದೆನ್ ಆಲ್ಸೋ ರೀಸೆಂಟ್ ಸ್ಟೇಟ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ಶಿವಕುಮಾರ್ ಅವರು ರೀಸೆಂಟ್ ಆಗಿ ಒಂದು ಕಾನ್ಫರೆನ್ಸ್ ಜಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಒಂದು ಕಾನ್ಫರೆನ್ಸ್ ಆದ್ರು ಬೆಂಗಳೂರು ಬರ್ತಾ ಇದೆ, ಸೌತ್ ಬೆಂಗಳೂರು ಬರ್ತಾ ಇದೆ. ಯಾಕಂದ್ರೆ ಅಫ್ಕೋರ್ಸ್ ಹೀಸ್ ಫ್ರಮ್ ದಟ್ ಏರಿಯಾ, ಸೊ ಆಲ್ಸೋ ದರ್ ಆರ್ ಮೇ ಬಿ ಸಮ್ ಇಂಡಿಕೇಶನ್. ಬಟ್ ಇಮಿಡಿಯೇಟ್ಲಿ ಎಂ ಬಿ ಪಾಟೀಲ್ ಅವರು ಬಂದ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ರು, ಇನ್ನ ಲೊಕೇಶನ್ ಯಾವ್ದು ಫೈನಲೈಸ್ ಆಗಿಲ್ಲ, ಯಾಕಂದ್ರೆ ಲಾಟ್ ಆಫ್ ಟೆಕ್ನಿಕಲಿಟೀಸ್ ಇನ್ವಾಲ್ವ್ಡ್, ಇನ್ನ ನಡೀತಾ ಇದೆ. ಸೊ ದಟ್ ಇಸ್ ನಾಟ್ ಕರೆಕ್ಟ್ ಅಂತ ಅವ್ರು ಹೇಳ್ಬಿಟ್ರು ಕ್ಲಿಯರ್ ಆಗಿ. ಸೊ ವಿಚ್ ಮೀನ್ ದೇರ್ ಆರ್ ಕಾಂಟ್ರಡಿಕ್ಷನ್ಸ್ ವಿದಿನ್ ಗವರ್ಮೆಂಟ್ ಇಟ್ ಸೆಲ್ಫ್, ರೈಟ್. ಆ ರಿಪೋರ್ಟ್ ಬಂದಿದ್ಮೇಲೆ ಅದನ್ನ ವೆಂಡರ್ ಫೈನಲೈಸ್ ಮಾಡಿ, ವೆಂಡರ್ ಅವರು ಓಕೆ ಮಾಡಿದ್ಮೇಲೆ ಸೈಟ್ ಫೈನಲೈಸ್ ಆಗುತ್ತೆ. ಸೊ ಅದು ಆಗತ್ತಂದ್ರೆ ಯಾವಾಗ ಆಗತ್ತೆ ಗೊತ್ತಿಲ್ಲ, ಕಾಯ್ದಿರ್ಬೇಕಾಗತ್ತೆ. ಓಕೆ, ಸೊ ಈಗ ಸ್ವಲ್ಪ ವಿಡಿಯೋಸ್ ಇವತ್ತು ವಿಸಿಟ್ ಮಾಡಿದ ವಿಡಿಯೋಸ್ ನೋಡಿ, ಬಟ್ ಇಟ್ಸ್ ಮೋರ್ ಆಫ್ ಇನ್ಫಾರ್ಮೇಶನ್ ಓನ್ಲಿ. ಡೋಂಟ್ ದೇರ್ ಇಸ್ ನೋ ನೀಡ್ ಟು read more than what it is. It's just direct statements from the villages. Okay, thank you. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಲೇಟೆಸ್ಟ್ ವಿಡಿಯೋಸ್ ಯಾವಾಗ ಅಪ್ಡೇಟ್ ಮಾಡ್ತಾ ಇರುತ್ತೋ ನಿಮ್ಗೆ ಬರ್ತಾ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್. So this was the Chudalli village where supposed to be airport, one of the sites. It doesn't look like a place where an airport can come. Anyway, we're going and checking further. Somnalli and Chudalli. ಇನ್ನ ಕನ್ಫರ್ಮ್ ಆಗಿಲ್ಲ ಸರ್. ಅಲ್ಲ ಎಲ್ಲಿ ಸರ್ವೆ ಮಾಡಿದ್ರು? ಎಲ್ಲ ಮೇಲೆ ಏರೋಪ್ಲೇನ್ ಇದರಲ್ಲಿ
ಹೆಲಿಕಾಪ್ಟರ್ ಅಲ್ಲಿ ಹೌದಾ? ಇಲ್ಲ ಅವ್ರು ಲ್ಯಾಂಡ್ ಸರ್ವೆ ಮಾಡಿಲ್ಲ. ಅದು ಸೋಮನಹಳ್ಳಿ ಅಂತ ಹೇಳಿದ್ರು. ಸೋಮನಹಳ್ಳಿಗೆ ಬರಲ್ಲ ಸರ್, ಏನಿದ್ರೆ ಈ ಕಡೆ ಬೇಕಾದ್ರೆ ನಿಮ್ಗೆ ಹಾ, ಬಿಡದಿ ಈ ಕಡೆ. ಚೂಡಳ್ಳಿ. ಇದು ಚೂಡಳ್ಳಿ ಅಲ್ವಾ? ಇದು ಕೆರೆ ಚೂಡಳ್ಳಿ ಇದು. ನಮಗೆ ಬರಲ್ಲ. ಹಾ, ಇದು ನಾಯಕನಿಂದ ಆಚೆ ಹೋಗುತ್ತೆ. ಅದು ಸುಮ್ಮನೆ ಚೂಡಳ್ಳಿ ಊರು ಅಂತ ತೋರಿಸಿರೋದು. ಚೂಡಳ್ಳಿ ಸೋಮನಹಳ್ಳಿ ಅಂತ ಹೇಳಿದ್ರು. ಅದು ಇಲ್ಲೇ ಅದು ಬರಲ್ಲ. ಹಾ, ಅದೇ ಲಾಸ್ಟ್ ಬಾರ್ಡ್ರ್ ಆ ಕಡೆ ಹೋಯ್ತದೆ. ಸುಮ್ಮನೆ ಹೇಳಕ ಸುಮ್ಮನೆ ಹ್ಞೂ ಅಂತಾರೆ ಅವ್ರು. ಯಾವತ್ತಿನ ಅದೇ ಮೊಬೈಲ್ ಕೊಟ್ಬಿಟ್ರೆ ರಿಜಿಸ್ಟರ್ ಆಗ್ಬಾರ್ದು, ಅದಾಗ್ಬಾರ್ದು ಅಂತ. ಇವಾಗ ಏನು ಯಾರು ಮಾತಾಡ್ತಾ ಇಲ್ಲ? ಯಾರು ಯಾರು ಮಾತಾಡ್ತಾರೆ? ನಿಮ್ಗೆ ಯಾವ ನೋಟಿಸ್ ಗಿಟ್ಟಿಸ್ ಏನು ಬಂದಿಲ್ಲ? ರಿಜಿಸ್ಟ್ರೇಷನ್ ಮಾಡಬಾರ್ದಂತ ಬೇಕಂತ. ಬೇಕಂತ ಹಿಂಗೆ ಮಾಡೋರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ ಸರ್. ಸರ್ ಈಗ ಬಸ್ ಸೇರಿ ಸರ್ವೆ ಎಲ್ಲ ಮಾಡಿದ್ರು. ಹಾ, ಈಗೆಲ್ಲ ಹೆಲಿಕಾಪ್ಟರ್ ಎಲ್ಲ ಮಾಡ್ತಾ ಇದಾರೆ. ಈಗೆಲ್ಲ ಯಾವಾಗ ಬಂದಿದ್ದು? ಬರ್ತಾ ಇರ್ತಾರೆ, ಅವಾಗ ಬರ್ತಾ ಇರ್ತಾರೆ. ಈಗ ನೋಡಿ ಎಲ್ಲ ಇದೀರ ನೋಡಿ, ಅಲ್ಲಿ ಬಾರ್ಡರ್ ಇದೀರ ನೋಡಿ, ಗೇಟು ಎಲ್ಲಿ ಇದ? ಹಾ, ರಿಷಬ್ ಗೋಶ ಹಾ, ಗೋಶಾಲ. ಹಾ, ಇದೆಲ್ಲ ರಾಮನಗರ, ಇದೆಲ್ಲ ಪೂರ್ತಿ ರಾಮನಗರನೇ. ಇದು ರಾಮನಗರನಾ? ಹೌದು. ಈ ರೋಡ್ ಎಲ್ಲ ಹೋಗುತ್ತೆ ಇದು? ಇದು ತಿಟ್ಟಳ್ಳಿ, ಇದು ಕುಮಳಗೋಳ ಹೋಗುತ್ತೆ. ಇದು ಓಕೆ. ಬಿಡದಿಗೆ ಎಲ್ಲ ಹೋಗುತ್ತೆ? ಬಿಡದಿಗೆ ಬಿಡದಿ ಹೋಗ್ಬಿಟ್ಟು ಸರ್, ಅಲ್ಲಿ ಮುಂದೆ ಒಂದು ಕಿಲೋಮೀಟರ್ ಆಗುತ್ತೆ, ಲೆಫ್ಟ್ ತಿರ್ಕೊಂಡು ಸೀದಾ ಬಿಡದಿ ಹಾ ಹೋಗುತ್ತೆ. ಸೊ ಇದೆಲ್ಲ ಇದೆಲ್ಲ ಯಾರ್ದು ಲ್ಯಾಂಡ್ ಇದು? ಯಾರು ಇವ್ರು ಬೆಂಗಳೂರು ತಗೊಂಡಿದ್ದಾರೆ ಸರ್ ಇದೆಲ್ಲ. ಓ, ಇವರಾ? ಹೌದೌದು. ನಮ್ಮ ಇಲ್ಲಿ ನಾಗರಾಜ್ ಲ್ಯಾಂಡ್ ಬಟ್ ಇದೆಲ್ಲ ಸರ್ವೆ ಮಾಡಿದ್ದಾರೆ ಇವಾಗ? ಎಲ್ಲ ಸರ್ವೆ ಆಗಿದೆ ಸರ್. ಮತ್ತೆಲ್ಲ ಫುಲ್ ಎಲ್ಲ ಸರ್ವೆ ಆಗಿದೆ, ಹಾ, ಮ್ಯಾನುವಲ್ ಸರ್ವೆ ಆಗಿದೆ. ಈಗೆಲ್ಲ ಹೆಲಿಕಾಪ್ಟರ್ ಮಾಡ್ತಾ ಇದಾರೆ. ಈಗೆಲ್ಲ ಹಾ, ಎಲ್ಲ ಫಿಕ್ಸೆಡ್ ಆಗಿದೆ ಸರ್. ಏನಿದ್ರು ರೈಟ್ ಫಿಕ್ಸೆಡ್ ಒಂದು ಮಾಡ್ಬೇಕು ಅಷ್ಟೇ. ಈಗ ಎಷ್ಟು ಓಡ್ತದೆ ಎಕರೆಯಲ್ಲಿ? ಇಲ್ಲಿ ಹೆಚ್ಚು ಕಮ್ಮಿ SR ವ್ಯಾಲ್ಯೂ ಉಂಟು 50 ಲಕ್ಷ. ಹಾ, ಈಗೆಲ್ಲ 1.5 ಕೋಟಿ 2 ಕೋಟಿ ಹೋಗ್ತಾ ಇದೆ ಈಗೆಲ್ಲ. ಹೌದಾ? ಬಟ್ ಅವರೇ ಎಷ್ಟು 1000 ಎಕರೆ ಸರ್ವೆ ಮಾಡಿರೋದು? ಇದು ಬಂದ್ಬಿಟ್ಟು ರಾಮನಗರ ಸರ್ವೆ 2000 ಎಕರೆ. ಹಾ, ಈ ಸರ್ವೆ ನಂಬರ್ ಬಂದು ಕೊಡಲ ಕರ್ನಾಟಕ ಸರ್ವೆ ನಂಬರ್ ಬಂದು 2000 ಎಕರೆ. ಹಾ, ಎಲ್ಲ 1000 ಎಕರೆ ಗೋಮಾಳ ಸಿಗ್ತದೆ. ಹಾ, ಓಕೆ. ಗೋಮಾಲ. ಓಕೆ. ಅದೇ 4500 ಅಂತ ಹೇಳ್ತಾ ಇದ್ರು. ಅದೆಲ್ಲ ಮುಂದಕ್ಕೆಲ್ಲ ಸೇರ್ಕೊಂಡು ಹೋಗ್ತದೆ ಎಲ್ಲ. ಇದು ಚೂಡಳ್ಳಿ. ಚೂಳಿ ಹೋಗಲ್ಲ, ಅದು ಸೌತ್ ಆಗೋಯ್ತು. ಹಾ, ಈ ಕಡೆ ಮುಂದೆ ಚಿಕ್ಕಪುಂಟುಗಳೇ ಒಳಪುಳೆಲ್ಲ ಬರುತ್ತೆ. ಈ ಸರ್ವೆ ನಂಬರ್ ಜಾಸ್ತಿ ಇದೆ. ಪೇಪರ್ ಅಲ್ಲಿ ಹಾಕಿದ್ದು ಸೋಮನಹಳ್ಳಿ, ಚೂಡಳ್ಳಿ, ಅಲ್ಲಿ ಮುಂದೆ ಅದೇ ಅದು ಸೇರ್ಕೊಳ್ಳುತ್ತೆ. ಹಾ, ಅದಕ್ಕೆ ನಾವು ನೀವು ಬಂದಿರೋ ಚೂಡಳ್ಳಿ ಅದೆಲ್ಲ ಹಿಂಗ್ ಬರುತ್ತೆ ಅಂದ್ರೆ 4800 ಅದು ಸೇರ್ಕೊಂಡು ಸ್ವಲ್ಪ ಸೇರ್ಕೊಂಡು ಅನಿಸ್ತದೆ ಇದೆಲ್ಲ. ಓಕೆ. ಸೊ ಅಂದ್ರೆ ಸೌತ್ ಇಲ್ಲಿ ಬಿಟ್ರೆ ಕುಣಿಗಲ್ಲ ಒಂದು ಜಾಗ ಅಂತ ಹೇಳ್ತಾ ಇದ್ರು. ಹೌದು, ಇದೇ ಮೋಸ್ಟ್ ಇದೆ ಆಗ್ಬೋದು. ಏನ್ ಮಾತಾಡ್ತಾರ ಲೋಕಲ್ ಆಗಿ? ಲೋಕಲ್ ಅಲ್ಲಿ ಇನ್ನ ಏನು ಫೈನಲ್ ಆಗಿಲ್ಲ ಸರ್. ಇನ್ನ ಇದು ಓಕೆ. ಇನ್ನ ಸುಮ್ಮನೆ ಯಾರು ಬಾಯಿ ಮಾತಾಡ ಅವ್ರು ಹೇಳೋ ಮಾರ್ಚ್ ಅಲ್ಲಿ ಬಂದು ಸರ್ವೆ ಮಾಡಂತ ಹೇಳಿದ್ರು. ಅದೆಲ್ಲ ಮೇಲೆ ಇಲ್ಲಿ ಮ್ಯಾನುವಲ್ ಯಾರು ಬಂದಿಲ್ಲ. ಮೇಲೆ ಹೆಲಿಕಾಪ್ಟರ್ ಬಂದು ಹೆಲಿಕಾಪ್ಟರ್ ಮಾರ್ಕ್ ಮಾಡಿಲ್ಲ? ಎಲ್ಲೂ ಮಾರ್ಕ್ ಮಾಡಿಲ್ಲ? ಮಾರ್ಕ್ ಇಲ್ಲ. ಎಲ್ಲೂ ಮಾರ್ಕ್ ಇಲ್ಲ. ಓಕೆ, ಥ್ಯಾಂಕ್ ಯು.